ಸದ್ಯಕ್ಕೆ ಮಟ್ಟಿಗೆ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ಫುಲ್ ರೈಲ್ವೆ ಸ್ಟೇಷನ್. ಬೆಳಗಾವಿ ಮೈಸೂರು ಬಾಗಲಕೋಟೆ ಬಸವ ಎಕ್ಸ್ಪ್ರೆಸ್ ಅಂದ್ರೆ ಬಾಗಲಕೋಟೆ ಮೈಸೂರು ಬಸವ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರಿಂಗ್ ಇದೆ ಗಾಡಿ. ಆಕ್ಚುಲಿ ಪ್ಲಾಟ್ಫಾರ್ಮ್ ಇರೋದಲ್ಲಿ ಇಲ್ಲಿ ಫುಲ್ ತುಂಬ ಮುಂದೆ ಬಂತು ಅಮ್ಮನ ಹಾಕ್ಬಿಟ್ಟವ್ರೆ. ಏನಾದ್ರು ಈ ರೂಟಲ್ಲಿ ಟ್ರಾವೆಲ್ ಮಾಡಿಲ್ಲ ಒಂದ್ಸತಿ ರೆಕಮೆಂಡ್ ಮಾಡ್ತೀನಿ, ಈ ರೂಟಲ್ಲಿ ಒಂದ್ಸತಿ ಟ್ರೈ ಮಾಡಿ. ಸೈಕಾಗಿದೆ ರೂಟ್ ಅಂತೂ. ಇದೆ ಸಿಕ್ಕಾಬಿಟ್ಟೆ ಜನ ಹತ್ತುತ್ತವ್ರು. ಯಾಕಂದ್ರೆ ಇಲ್ಲಿರೋ ದೇವಸ್ಥಾನ ನಂಜನಗೂಡು ದೇವಸ್ಥಾನಕ್ಕಂತ ಡಿವೋಟೀಸ್ ಬಂದಿರ್ತಾರಲ್ಲ, ಅದಕ್ಕೆ ಟ್ರೈನ್ ನಂಬರ್ 56207 ಚಾಮರಾಜನಗರ ಮೈಸೂರು ಪ್ಯಾಸೆಂಜರ್ ಅಲ್ಲಿ ಇವತ್ತು ನಾವು ಟ್ರಾವೆಲ್ ಮಾಡ್ತಿದ್ದೇವೆ. ಇದು ಚಾಮರಾಜನಗರ ಬೆಳಗ್ಗೆ 10 ಗಂಟೆ 40 ನಿಮಿಷಕ್ಕೆ ಬಿಟ್ಟು ಅದೇ ದಿನ ಮಧ್ಯಾಹ್ನ 12:30 ಮೈಸೂರು ಜಂಕ್ಷನಿಗೆ ರೀಚ್ ಆಗುತ್ತೆ ಗಾಡಿ. ಸೊ ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ನೀವು ಹೇಳ್ದಂಗೆ ಚಾಮರಾಜನಗರದಲ್ಲಿ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಫುಲ್ ಕನ್ಸ್ಟ್ರಕ್ಷನ್ ಟೈಪಲ್ಲಿ ನಡೀತಾ ಇದೆ ಚಾಮರಾಜನಗರ ರೈಲ್ವೆ ಸ್ಟೇಷನು. ಮುಂಚೆ ಆ ಕಡೆಯಿಂದ ಎಂಟ್ರೆನ್ಸ್ ಇತ್ತು, ಈ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಆ ಕಡೆ ಎಲ್ಲ ಕ್ಲೋಸ್ ಮಾಡಿ ಈ ಕಡೆಯಿಂದ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇವಾಗ ನಾನು ಬಂದಿದ್ದೀನಿ ಪ್ಲಾಟ್ಫಾರ್ಮ್ ನಂಬರ್ 1ಗೆ. ಇಲ್ಲಿ ನೋಡ್ಬೋದು ನೀವು ಟಿಕೆಟ್ ಕೌಂಟ್ರು ಇಲ್ಲಿ ಸಿಗುತ್ತೆ. ಯಾಕಂದರೆ ಮೇನ್ ಎಂಟ್ರೆನ್ಸು ಕ್ಲೋಸ್ ಇರೋದ್ರಿಂದ ಇಲ್ಲಿ ಟಿಕೆಟ್ ಕೌಂಟ್ರು ಹಿಂಗೆ ಸಿಗುತ್ತೆ. ನಾನು ತೋರಿಸಿದ್ನಲ್ಲ, ಅದೇ ಆ ಸೈಡಿಂದ ಬಂದು ಇಲ್ಲಿ ಬಂದು ಟಿಕೆಟ್ ತೊಗೊಬೇಕು ನೀವು. ಇವಾಗ ಸದ್ಯಕ್ಕೆ ಮಟ್ಟಿಗೆ ಕನ್ಸ್ಟ್ರಕ್ಷನಲ್ಲಿದೆ ಫುಲ್ ರೈಲ್ವೆ ಸ್ಟೇಷನ್ನು. ನೀವು ಚಾಮರಾಜನಗರ ರೈಲ್ವೆ ಸ್ಟೇಷನಲ್ಲಿ ನೋಡ್ಬೋದು ಒಂದೇ ಒಂದು ಕ್ಯಾಟರಿಂಗ್ ಸ್ಟಾಲ್ ಸಿಗುತ್ತೆ. ಎಲ್ಲ ಟೈಪು ಸಿಗುತ್ತೆ, ಬಿಸ್ಕೆಟು, ಬನ್ನು, ಕಾಫಿ, ಟೀ, ಅದು ಚಿಪ್ಸ್ ಅದೆಲ್ಲ ನೋಡೋಕ್ಕೆ ಸಿಗುತ್ತೆ ನಿಮಗೆ. ನಾವು ನಡೀರೋಣ. ನಮ್ಮ ಟ್ರೈನ್ ಬಂದು ನಿಂತಿದೆ ಪ್ಲಾಟ್ಫಾರ್ಮ್ ನಂಬರ್ 1ನಲ್ಲಿ. ಯಾವುದು ಮತ್ತು ರೇಕ್ ಶೇರಿಂಗ್ ಯಾವುದು ಅಂತ ತೋರಿಸಿ ಬನ್ನಿ. ನಾನು ಹೇಳಿದೆ 56207 ಚಾಮರಾಜನಗರ ಮೈಸೂರು ಎಕ್ಸ್ಪ್ರೆಸ್ ಪ್ಯಾಸೆಂಜರಲ್ಲಿ ನಾವು ಟ್ರಾವೆಲ್ ಮಾಡ್ತಾರೆ. ಮತ್ತು ಅದು ಟ್ರೈನು ಯಾವ ಜೊತೆ ರೇಕ್ ಶೇರಿಂಗ್ ಇದೆ ಅಂದರೆ ತೋರಿಸ್ತೀನಿ ಬನ್ನಿ, ಯಾವ್ದ್ರ ಜೊತೆ ರೇಕ್ ಶೇರಿಂಗ್ ಇದೆ ಗಾಡಿ ಅಂತ. ಇಲ್ಲಿ ನೋಡ್ಬೋದು ರೇಕ್ ಶೇರಿಂಗ್ ಯಾವ್ದ್ರ ಜೊತೆ ಇದೆ ಅಂತ. ಬೆಳಗಾವಿ ಮೈಸೂರು ಬಾಗಲಕೋಟೆ ಬಸವ ಎಕ್ಸ್ಪ್ರೆಸ್ ಅಂದರೆ ಬಾಗಲಕೋಟೆ ಮೈಸೂರು ಬಸವ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರಿಂಗ್ ಇದೆ ಗಾಡಿ. ಇವಾಗ ನಿಮ್ಮ ಚಾಮರಾಜನಗರದಿಂದ ಮೈಸೂರಿಗೆ ಹೋಗುತ್ತಲ್ಲ, ಮೈಸೂರಿಂದ ಬಾಗಲಕೋಟೆ ಆಗುತ್ತೆ ಬಸವ ಎಕ್ಸ್ಪ್ರೆಸ್ ಆಗಿ. ಮತ್ತು ನಾಳೆ ಅದು ಬಾಗಲಕೋಟೆಯಿಂದ ಮೈಸೂರಾಗಿ ಬರ್ತಾನೆ ಬಸವ ಎಕ್ಸ್ಪ್ರೆಸ್ ಆಗಿ. ಮತ್ತು ನಾಳೆ ನೈಟ್ ಅದು ಮೈಸೂರಿಂದ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ. ವಾಪಸ್ ಅದು ಬೆಳಗಾವಿಯಿಂದ ಮೈಸೂರು ಎಕ್ಸ್ಪ್ರೆಸ್ ಆಗಿ ಬಂದು ವಾಪಸ್ ಅದು ಮೈಸೂರು ಚಾಮರಾಜನಗರ ಪ್ಯಾಸೆಂಜರಾಗಿ ಬರುತ್ತೆ. ಇದೇ ಥರ ರೇಕ್ ಶೇರಿಂಗ್ ಮಾಡುತ್ತೆ ಗಾಡಿ ಇದು. ಇಲ್ಲಿ ನೋಡು ಗುರು, ಚಾಮರಾಜನಗರ ರೈಲ್ವೆ ಸ್ಟೇಷನ್ ಮಸ್ತಾಗಿದೆ. ಏನ್ರಿ ಚಾಮರಾಜನಗರ ಸೈಕ್ ರೂಟ್ ಗುರು ಇದಂತೂ. ಆ್ಯಕ್ಚುಲಿ ನಾನು ಎರಡು ಇಲ್ಲ 3ನೇ ಸತಿ ನಾವು ಬರ್ತಾರೋ ನಾನು ಚಾಮರಾಜನಗರಕ್ಕೆ. ಅದೇ ಬಂದು ಹಿಂಗೆ ಹೋಗ್ಬಿಟ್ಟು ಅದೇ ವೀಡಿಯೋ ಮಾಡಿರಲಿಲ್ಲ, ಬರೀ ಹಿಂಗೆ ಸುಮ್ಮನೆ ಹಿಂಗೆ ಬಂದು ಹೋಗಿದ್ದೆ ಅಷ್ಟೇ ನಾನು. ಅದೇ ನಂಜನಗೂಡಿಗೆ ಬೇಜಾನ್ ಸತಿ ಬಂದು ಹೋಗಿದ್ದೀನಿ. ನಾನು ನೋಡುವ ಇನ್ನೆಷ್ಟು ಅಂತ. ಮತ್ತು ಟಿಕೆಟಿಂಗ್ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂದರೆ ಚಾಮರಾಜನಗರದಿಂದ ಮೈಸೂರಿಗೆ ಒಂದು 20 ರೂಪಾಯಿ ಆಯ್ತು. ಯಾಕಂದರೆ ಪ್ಯಾಸೆಂಜರ್ ಬೇಕಲ್ವಾ, 20 ರೂಪಾಯಿ. ನೀವೇನೋ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತೀರಾ ಅಂದರೆ 30-40 ರೂಪಾಯಿ. ಮತ್ತು ಚಾಮರಾಜನಗರದಿಂದ ಯಾವ ಟ್ರೈನ್ ಸಿಗುತ್ತೆ ಅಂದರೆ ನಿಮಗೆ ಒಟ್ಟು 4 ಟ್ರೈನ್ ಸಿಗುತ್ತೆ ಡೈಲಿ ನಿಮಗೆ. ಒಂದು ಬಂದ್ಬಿಟ್ಟು ತಿರುಪತಿಗೆ, ಇನ್ನೊಂದು ಬಂದ್ಬಿಟ್ಟು ಮೈಸೂರಿಗಂತೂ ಸಿಗುತ್ತೆ. ಎಷ್ಟೊಂದು ಟ್ರೈನ್ ಸಿಗುತ್ತೆ ನಿಮಗೆ. ಅಂದರೆ ಚಾಮರಾಜನಗರ ಮೈಸೂರು ಪ್ಯಾಸೆಂಜರ್ ಟೈಪಲ್ಲಿ ಓಡಿಸ್ತಾರೆ. ಇನ್ನೊಂದು ಬಂದ್ಬಿಟ್ಟು ಬ್ಯಾಂಗ್ಳೂರಿಗೆ ಸಿಗುತ್ತೆ, ಇನ್ನೊಂದು ಬಂದ್ಬಿಟ್ಟು ತುಮಕೂರಿಗೆ ಸಿಗುತ್ತೆ. ಅಂದರೆ ಚಾಮರಾಜನಗರ ತುಮಕೂರು ಪ್ಯಾಸೆಂಜರು. ಅದು ಬಂದ್ಬಿಟ್ಟು 7 ಗಂಟೆಗೆ ಹೊರಡುತ್ತೆ. ತಿರುಪತಿದು ಬಂದ್ಬಿಟ್ಟು ಮಧ್ಯಾಹ್ನ 3:30 ಹೊರಡುತ್ತೆ. ಚಾಮರಾಜನಗರ ಮೈಸೂರು ಬೆಳಿಗ್ಗೆ 10:00 ಒಂದು ಮತ್ತು 7:00 ಒಂದು 2-3 ಏನೋ ಇದಾವೆ. ಸೈಡಲ್ಲಿ ಹಾಕಿರ್ತೀನಿ ನಿಮಗೆ ಈ ಕಡೆ ಎಷ್ಟು ಗಂಟೆಗಿದೆ ಮೈಸೂರಿಗೆ ಅಂತ, ಮತ್ತು ಬೆಂಗಳೂರಿಗೂ ಎಷ್ಟು ಗಂಟೆಗಿದೆ ಅಂತ ಹಾಕಿರ್ತೀನಿ. ಅದೇ ಬೆಂಗಳೂರಿಗೆ ಹೋಗೋದು ಅಂದರೆ 2 ಟ್ರೈನ್ ಸಿಗುತ್ತೆ. ಅದು ಹೇಳ್ದಂಗೆ ತುಮಕೂರು ಪ್ಯಾಸೆಂಜರು, ಇನ್ನೊಂದು ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ಸು. ಆ ಥರ ನಿಮಗೆ ಟ್ರೈನ್ಗಳು ಸಿಗುತ್ತೆ. ಚಾಮರಾಜನಗರದಿಂದ ಜಾಸ್ತಿ ಕಡೆಗೆ ಎಲ್ಲೂ ಕನೆಕ್ಟಿವಿಟಿ ಕೊಟ್ಟಿಲ್ಲ ಗುರು, ಅದೊಂದಿದು. ಮತ್ತು ಯಾವ ಲೋಕೋ ಇದೆ ಅಂತಲೂ ತೋರಿಸ್ತೀನಿ ನಿಮಗೆ. ಇವತ್ತು ನಮ್ಮ ಟ್ರೈನಿಗೆ ಯಾವ ಲೋಕೋ ಇದೆ ಅಂದರೆ KGM WDP 4D ಇದೆ. ಯಾಕಂದರೆ ಎಲೆಕ್ಟ್ರಿಫೈಡ್ ಆಗಿದೆ, ನೋಡ್ಬೋದು ಲೈನ್ಸ್ ಇದೆ. ಅದೇ ಎಲೆಕ್ಟ್ರಿಫೈಡ್ ಕಂಪ್ಲೀಟ್ ಆಗಿಲ್ಲ, ಅಂದರೆ ಎಲೆಕ್ಟ್ರಿಕ್ ಇನ್ನೂ ಕೊಟ್ಟಿಲ್ಲ. ಅದೇ ಲೈನ್ಸು ಪೋಲ್ಸು ಎಲ್ಲ ಇದೆ. ಏನು ಗುರು, ಈಗ ಎಲ್ಲ ಕಡೆ ಡೀಸೆಲ್ ಹೋಗಿ ಎಲ್ಲ ಎಲೆಕ್ಟ್ರಿಕ್ ಬರ್ತಾಯಿದೆ, ICF ಇಂದ ಹೋಗಿ LHB ಬರ್ತಾಯಿದೆ. ಓಲ್ಡ್ ಮೆಮೊರೀಸ್ ಎಲ್ಲ ಹೋಗ್ತಾಯಿದೆ ಗುರು, ಅದೊಂದು ಬೇಜಾರು ಅಷ್ಟೆ. ಮತ್ತು ನೋಡ್ಬೋದು ಚಾಮರಾಜನಗರ ಸ್ಟೇಷನ್ ಕೋಡ್ ಬಂದ್ಬಿಟ್ಟು CMNR. ನೋಡು ಗುರು, ಚಾಮರಾಜನಗರ ಪ್ಯಾಸೆಂಜರು KGM WDP 4D ಸೈಕ್ ರೂಟ್ ಗುರು ಇದು.
ಅಂದರೆ ಸೈಕುಗಳು ಸಿಂಗಲ್ ಲೈನು ಎಲೆಕ್ಟ್ರಿಫೈಡ್ ರೂಟು, ಅಂದರೆ ಎಲೆಕ್ಟ್ರಿಫೈಡ್ ಇನ್ನೂ ಆಗಿಲ್ಲ, ಆದರೆ ಸಿಂಗಲ್ ಲೈನ್ ಸೆಕ್ಷನ್ನು ಸೈಕಾಗಿದೆ ಚಾಮರಾಜನಗರ ರೈಲ್ವೆ ಸ್ಟೇಷನ್ ಅಂತೂ. ಮತ್ತು ಚಾಮರಾಜನಗರ ರೈಲ್ವೆ ಸ್ಟೇಷನ್ ಬಗ್ಗೆ ಮಾತಾಡಬೇಕು ಅಂದರೆ ಇದು ಬರೀ ಟರ್ಮಿನೇಟಿಂಗ್ ರೈಲ್ವೆ ಸ್ಟೇಷನ್ ಇದು, ಅಂದರೆ ಮುಂದಕ್ಕೆ ಯಾವುದೋ ಲೈನ್ ಹೋಗಲ್ಲ. ಅದೇ ಹೊಸ ಲೈನ್ ಮಾಡ್ತಾಯಿದ್ದಾರೆ, ಯಾವುದೋ ಒಂದು ಸತ್ಯಮಂಗಲ ಪ್ರಾಜೆಕ್ಟಲ್ಲಿ ಒಂದು ಹೊಸ ಲೈನ್ ಮಾಡ್ತಾಯಿದ್ದಾರೆ. ಯಾವ ಕಡೆಯಿಂದ ಲೈನ್ ಬರುತ್ತೆ ಅಂದರೆ ಬೆಂಗಳೂರಿಂದ ಅದೇ ಕೆಂಗೇರಿ ಬಿಟ್ಮೇಲೆ ಒಂದು ಹೆಜ್ಜಲ ಅಂತ ಸ್ಟೇಷನ್ ಬರುತ್ತೆ, ಬಿಡದಿ ಕೆಂಗೇರಿ ಮಧ್ಯದಲ್ಲಿ, ಅಲ್ಲಿಂದ ಒಂದು ಲೈನ್ ಸಪ್ರೇಟ್ ಆಗುತ್ತೆ. ಯಾವ ಕಡೆ ಅಂದರೆ ಕನಕಪುರ ಕೊಳ್ಳೇಗಾಲ ಮೇಲೆ ಚಾಮರಾಜನಗರ ಬಂದು ಕೂತ್ಕೊಳೋ ಲೈನ್ ಇದೆ. ಇಲ್ಲಿಂದ ಕೊಯಂಬತ್ತೂರು ಸತ್ಯಮಂಗಲ ಕನೆಕ್ಟ್ ಕೊಡೋ ಪ್ಲ್ಯಾನ್ ಇದೆ, ಅದಕ್ಕೆ ಸತ್ಯಮಂಗಲ ಪ್ರಾಜೆಕ್ಟ್ ಅಂತ ಇದೆ. ಒಟ್ಟು 260 ಕಿಲೋಮೀಟ್ರನ ಆಗುತ್ತೆ ಮಧ್ಯ ಇಷ್ಟು, ಅಂದರೆ ಬೆಂಗಳೂರಿಂದ ಸತ್ಯಮಂಗಲದ ಪ್ರಾಜೆಕ್ಟ್ಗೆ. ಅದರ ಮಧ್ಯದಲ್ಲಿ 140 ಕಿಲೋಮೀಟ್ರ್ ಆಗೋಗುತ್ತೆ ಗುರು. ಏನು ಬೆಂಗಳೂರಿಂದ ಚಾಮರಾಜನಗರಕ್ಕೆ ಇಲ್ಲಿಂದ ಎಷ್ಟು ಒಂದು 100 ಕಿಲೋಮೀಟ್ರ್ 110 ಕಿಲೋಮೀಟ್ರನ ಆಗುತ್ತೆ ಅಷ್ಟೇ. ನೋಡ್ಬೇಕು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ. ಇನ್ನೂ ಸದ್ಯಕ್ಕೆ ಯಾವುದೂ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದರೆ ಈಸಿಯೆಸ್ಟ್ ವೇ ಅಂತಲೇ ಹೇಳ್ಬೋದು ಬೆಂಗಳೂರಿಂದ ಚಾಮರಾಜನಗರ ಕನೆಕ್ಟ್ ಕೊಡೋಕ್ಕೆ. ಇಲ್ಲಾಂದರೆ ಮಂಡ್ಯ ರಾಮನಗರ ಚನ್ನಪಟ್ಟಣ, ಮಂಡ್ಯದಿಂದ ಮೈಸೂರಿಂದ ಈ ಕಡೆ ಹೆಂಗೆ ಕೊಟ್ಟು ಬರಬೇಕಾಗುತ್ತೆ. ಮತ್ತು ಇನ್ನೊಂದು ನಂಜನಗೂಡಿಂದನೂ ಒಂದು ಲೈನ್ ಇತ್ತು, ಅದನ್ನ ವಿರೋಧಿಸ್ತಿದ್ರು ಅಂತ ಏನೋ ಕೇಳ್ಪಟ್ಟೆ, ಯಾಕಂದರೆ ಅದು ಬಂಡೀಪುರ ನ್ಯಾಷನಲ್ ಪಾರ್ಕಿಂದ ಹೋಗುತ್ತೆ ಅಂತ. ಬರೀ 4 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ ಮೊದಲನೇ ಆಲ್ಟೋ ಮರಿಯಾಲ ಗಂಗಾವಾಡಿ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು MRLV. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 10 ಗಂಟೆ 45 ನಿಮಿಷಕ್ಕೆ, ಆದರೆ ಬಂದಿದ್ರಿ ಇಲ್ಲಿ 10 ಗಂಟೆ 47 ನಿಮಿಷ, ಅಂದರೆ 2 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಒಂದೇ 1 ನಿಮಿಷ ಹೊರಟಿದೆ. ಮತ್ತು ನೋಡ್ಬೋದು ಮರಿಯಾಲ ಗಂಗಾವಾಡಿ ರೈಲ್ವೆ ಸ್ಟೇಷನು ಸಿಂಗಲ್ ಲೈನ್ ಪ್ಲ್ಯಾಟ್ಫಾರ್ಮ್ ಗುರು. ಒಬ್ಬರು ಅಂದರೆ ಒಬ್ಬರು ಹತ್ತಿಲ್ಲ. ಒಂದೇ ಒಂದು ಪ್ಲ್ಯಾಟ್ಫಾರ್ಮು, ಆ ಸೈಡ್ ಅಂತೂ ಪ್ಲ್ಯಾಟ್ಫಾರ್ಮೇ ಇಲ್ಲ ನೋಡ್ಬೋದು.
ಇವಾಗ ನೋಡಿ ನಮ್ಮ ಟ್ರೈನ್ ಬದನಗುಪ್ಪೆ ರೈಲ್ವೆ ಸ್ಟೇಷನಲ್ಲಿ ಬಂದು ನಿಂತಿದೆ. ಆ್ಯಕ್ಚುಲಿ ಪ್ಲ್ಯಾಟ್ಫಾರ್ಮ್ ಇರೋದಲ್ಲಿ ಇಲ್ಲಿ ಫುಲ್ ತುಂಬ ಮುಂದೆ ಬಂದು ತಮ್ಮನ್ನು ಹಾಕ್ಬಿಟ್ಟವ್ರೆ. ಆ್ಯಕ್ಚುಲಿ ಸ್ಟೇಷನ್ ಕೋಡ್ ಬಂದ್ಬಿಟ್ಟು BD-GP. ಬರೋ ಟೈಮಿಂಗ್ ಇತ್ತು 10:51ಕ್ಕೆ ಅದರ ಬಂದಿರೋದು. 10:53ಕ್ಕೆ ಅಂದರೆ 2 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಎಷ್ಟು ಒಂದು ಮೆಮೊ ಟ್ರೈನ್ ನಿಲ್ಲಿಸ್ಬೋದು ಗುರು, ಅಷ್ಟೇ ಇರೋ ಪ್ಲ್ಯಾಟ್ಫಾರ್ಮು. ಅದು ಹೋಗಿ 20-25 ಕೋಚಸ್ ಇರೋ ಟ್ರೈನು. ಎಷ್ಟು ಒಂದು ಜನರಲ್ ಬೋಗಿನೂ ಬಿಟ್ಟು AC ಕೋಚಸ್ಸು ಮುಂದೆ ಬಂದಿದೆ ಗುರು. ಅಂದರೆ ಸಿಕ್ಕಾಬಟ್ಟೆ ದೊಡ್ಡದಿದೆ, ಅಂದರೆ ಸಿಕ್ಕಾಬಟ್ಟೆ ಚಿಕ್ಕದಿದೆ ಪ್ಲ್ಯಾಟ್ಫಾರ್ಮ್ ಅದು ಬದನಗುಪ್ಪೆ. ರೂಟಲ್ಲಿ ನೀವೇನಾದ್ರು ಈ ರೂಟಲ್ಲಿ ಇನ್ನೂ ಜರ್ನಿ ಮಾಡಿಲ್ಲ ಅಂದರೆ ಒಂದು ಸತಿ ನಾನು ರೆಕಮೆಂಡ್ ಮಾಡ್ತೀನಿ ರೂಟಲ್ಲಿ ಅಂತ ಜರ್ನಿ ಮಾಡಿ. ಯಾಕಂದರೆ ಒಂಥರ ಬೆಸ್ಟ್ ರೂಟು ಮತ್ತು ಫುಲ್ಲು ಎಲ್ಲ ಕಡೆ 4 ಕಡೆಯಿಂದನೂ ಗ್ರೀನ್ರಿ ತುಂಬಿಕೊಂಡಿದೆ. ಒಂಥರ ಸೈಕ್ ರೂಟುಗಳು. ನೀವೇನಾದ್ರು ಈ ರೂಟಲ್ಲಿ ಟ್ರಾವೆಲ್ ಮಾಡಿಲ್ಲ ಅಂದರೆ ಒಂದು ಸತಿ ರೆಕಮೆಂಡ್ ಮಾಡ್ತೀನಿ ಈ ರೂಟಲ್ಲಿ ಒಂದು ಸತಿ ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಸೈಕಾಗಿದೆ ರೂಟ್ ಅಂತೂ. ಡೀಸೆಲ್ ಇಂಜಿನ್ ಇಷ್ಟಪಡೋರು ಒಂಥರ ಏಳು ಮಾಡಿಸಿದ್ದು ರೂಟ್ ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ದಿನದಲ್ಲಿ ಇದು ಏನಾರು ಎಲೆಕ್ಟ್ರಿಫೈಡ್ ಆಯಿತು ಅಂದರೆ ಎಲೆಕ್ಟ್ರಿಕ್ ಲೋಕೋ ಬಂದ್ಬಿಡುತ್ತೆ. ನೀವೇನಾದ್ರು ರೂಟ್ ಒಂದ್ಸತಿ ಟ್ರೈ ಮಾಡಿ ಡೀಸೆಲ್ ಇಂಜಿನ್ ಜೊತೆಗೆ. ನಮ್ಮ ಮುಂದೆನೇ ಇರೋದು ಈ ಡೀಸೆಲ್ ಇಂಜಿನ್ ಇರೋದ್ರಿಂದ ಸಿಕ್ಕಾಪಟ್ಟೆ ಸೌಂಡ್ ಬರ್ತದೆ ಅಂತ ಎಂಜಾಯ್ ಮಾಡ್ಕೊಂಡು ಜರ್ನಿ ಮಾಡ್ತಾಯಿದ್ದೀನಿ. ನೋಡಿ ಒಂದು ಸೌಂಡ್ ಬಂತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಜರ್ನಿ ಮಾಡ್ತಾಯಿದ್ದೀನಿ ಈ ರೂಟಲ್ಲಿ ಅಂತ. ನೀವು ನೋಡಿರ್ಬೋದು, ನಾನು ತಿರುಪತಿಯಿಂದ ಚಾಮರಾಜನಗರ ಎಕ್ಸ್ಪ್ರೆಸ್ಸಲ್ಲಿ ಬಂದಿದ್ದೆ. ಅದರಲ್ಲೇ ಅಷ್ಟು ನಾನು ತೋರಿಸಿದ್ವಿ, ಯಾಕಂದರೆ ಈ ರೂಟಲ್ಲಿ ಕವರ್ ಮಾಡೋಣ ಅಂತ ನಾನು ಅಲ್ಲಿ ಅಷ್ಟು ಕಲ್ಚರ್ ಮಾಡಿರಲಿಲ್ಲ. ಇವಾಗ ಅಂದರೆ ಸೈಕ್ ರೂಟ್ ಆಗಿದೆ ಅವರು ನೋಡ್ಬೋದು. ಆಲ್ಮೋಸ್ಟ್ ಫುಲ್ ಟ್ರೈನೇ ಖಾಲಿ ಇದೆ. ಈ ಕೋಚಲ್ಲಿ ಒಬ್ಬನೇ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಯಾರು ಇಲ್ಲ ಗುರು. ಏನು ನಂಜನಗೂಡಲ್ಲಿ ಏನಾರು ಹತ್ತಂಗಿದ್ರೆ ಹತ್ಬೋದು. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಂಜನಗೂಡು ಬರುತ್ತೆ, ಆಮೇಲೆ ಕೊಡಕೋಲ, ತಾಂಡವಪುರ, ಕೊಡಕೋಲ, ಅಶೋಕಪುರಂ ಮೇಲೆ ಚಾಮರಾಜಪುರಂಗೆ ಹೋಗ್ತೀನಿ. ಚಾಮರಾಜಪುರಮಿಂದ ಮೈಸೂರು ಜಂಕ್ಷನ್ ಇಷ್ಟು ಒಂದು 60 ಕಿಲೋಮೀಟರ್ ಜರ್ನಿ ಇರುತ್ತೆ. 1.25 ಗಂಟೆ ಟ್ರಾವೆಲಿಂಗ್ ಟೈಮ್ ಇರೋದು. 10:40 ಬಿಟ್ಟಿರೋದು, 12:30 ಟೈಮಿಂಗ್ ಇರೋದು. ಅಂದರೆ 1 ಗಂಟೆ 50 ನಿಮಿಷ ಟೈಮ್ ಕೊಟ್ಟಿದ್ದಾನೆ 60 ಕಿಲೋಮೀಟ್ರಿಗೆ ಚಾಮರಾಜನಗರ ಇಂದ ಮೈಸೂರಿಗೆ. ಒಟ್ಟು ಎಲ್ಲ ಕಡೆ ಸ್ಟಾಪ್ ಇದೆ. ಒಂದು ಸ್ಟೇಷನ್ ಸ್ಟಾಪ್ ಇಲ್ಲ ಅನ್ನಂಗಿಲ್ಲ ಗುರು. ಎಲ್ಲ ಕಡೆನೂ ಸ್ಟಾಪ್ ಇದೆ ಟ್ರೈನ್ಗೆ. ಚೆನ್ನಾಗಿದೆ ಟ್ರೈನ್ ಜರ್ನಿ ಅಂತ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಟ್ರೈನ್ ಜರ್ನಿ. ಮೂವತ್ತೈದು ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಈಗ ನಂಜನಗೂಡು ಟೌನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು NTW. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 11 ಗಂಟೆ 23 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 11 ಗಂಟೆ 30 ನಿಮಿಷ, ಅಂದರೆ 7 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ನಾನೇನೋ ಈ ಗಾಡಿ ಫುಲ್ ಖಾಲಿ ಹೋಗುತ್ತೆ ಅಂದ್ಕೊಂಡಿದ್ದೆ. ಇಲ್ಲಿಯವರು ಚಾಮರಾಜನಗರದಿಂದ ನಂಜನಗೂಡವ್ರಿಗೆ ಖಾಲಿನೇ ಇತ್ತು ಗಾಡಿ. ನೋಡಿದ್ರೆ ಇಲ್ಲಿಂದ ಫುಲ್ ಆಗೋ ಥರ ಇದೆ. ಸಿಕ್ಕಾಪಟ್ಟೆ ಜನ ಹತ್ತುತ್ತವ್ರುಗಳು. ಯಾಕಂದರೆ ಇಲ್ಲಿರೋ ದೇವಸ್ಥಾನ, ನಂಜನಗೂಡು ದೇವಸ್ಥಾನಕ್ಕೆ ಅಂತ ಡಿವೋಟೀಸ್ ಬಂದಿರ್ತಾರಲ್ಲ, ಅದಕ್ಕೆ ಎಲ್ಲ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ವಾಪಸ್ ಮೈಸೂರಿಗೆ ಹೋಗ್ತಾರೆ. ಇದೇ ಟ್ರೈನ್ ಹೇಳ್ಬೇಕು ಅಂದರೆ ಎಷ್ಟು ಜನ ಇದೇ ಟ್ರೈನಲ್ಲಿ ಅಪ್ ಟು ಮಂತ್ರಾಲಯ, ಕಲಬುರ್ಗಿಗೆ ಹೋಗೋರು ಇಲ್ಲಿಂದನೇ ಹತ್ತುತ್ತಾರೆ. ಯಾಕಂದರೆ ಇದೇ ಟ್ರೈನೇ ಈಗ 1:30ಕ್ಕೆ ಬಸವ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ. ಕನೆಕ್ಟಿಂಗ್ ಟ್ರೈನ್ ಟೈಪ್ ಓಡಿಸ್ತವ್ರೆ ಗಾಡಿನ.
ನೀವೇನಾರ ನಂಜನಗೂಡಿಂದ ಮಂತ್ರಾಲಯ ಕಲಬುರಗಿ ಸೈಡ್ ಏನಾರು ಹೋಗ್ಬೇಕು ಅಂದರೆ ಈ ಟ್ರೈನನ್ನು ಚೂಸ್ ಮಾಡ್ಕೊಬೋದು. ಈ 41 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಈಗ ತಾಂಡವಪುರಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು TXM. ಇಲ್ಲಿಗೆ ಬರೋ ಟೈಮಿಂಗ್ ಇತ್ತು 11:34ಕ್ಕೆ, ಆದರೆ ಬಂದೈತ್ರಿ 11:44. ಒಂದು 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ಮೈಸೂರು ಡಿಸ್ಟ್ರಿಕ್ಟಲ್ಲಿ ಬರುತ್ತೆ ತಾಂಡವಪುರ. ಸೌತ್ ವೆಸ್ಟರ್ನ್ ರೈಲ್ವೆ ಡಿವಿಷನಲ್ಲಿ ಅಂಡರಲ್ಲಿ ಬರುತ್ತೆ ರೈಲ್ವೆ ಸ್ಟೇಷನ್ನು. ಮತ್ತು ನೋಡ್ಬೋದು ಇಲ್ಲಿ ಪ್ಲ್ಯಾಟ್ಫಾರ್ಮ್ ಇರೋದು ಸೇಮ್ ಅಲ್ಲಿದೆ. ಮುಂದೆ ತಗೊಂಬಂದು ಹಾಕಿದ್ದಾರೆ ಅವರು. ಇದೇ ರೂಟ್, ಅದಕ್ಕೆ ನೋಡಿ ಈ ಥರ ರೂಟ್ಗಳೆಲ್ಲ ಅನ್ನೋದು ತುಂಬ ಇಷ್ಟ ನಮಗೆ. ಎಷ್ಟು ಫುಲ್ ಪ್ಯಾಕ್ ಆಗಿದೆ ಗಾಡಿಗಳು. ಸ್ಟೇಷನ್ ಮುಂದೆ ಬಂದಿರೋ ಕಾರಣಕ್ಕೆ ಇಲ್ಲಿ ಅಷ್ಟು ಜನ ಹತ್ತಿಲ್ಲ, ಇಲ್ಲಾಂದರೆ ಇಲ್ಲೂ ಫುಲ್ ಪ್ಯಾಕ್ ಆಗೋದು ಗಾಡಿ. ಹಿಂದ್ಗಡೆ ಅಂತೂ ಫುಲ್ ಪ್ಯಾಕ್ ಇದೆ. ಈ ಲೇನ್ ಏನಿದೆಯಲ್ಲ, ಮೈಸೂರು ಚಾಮರಾಜನಗರ ಅಲ್ಲ, ಇದನ್ನ ಬ್ರಾಂಚ್ ಲೇನ್ ಅಂತಲೂ ಕರೀತಾರೆ. ನೋಡ್ಬೋದು ಇಲ್ಲಿ ಎಷ್ಟು ಆಲೆ ಪೋಲ್ಸು ವಯರ್ಸ್ ಆಲ್ಮೋಸ್ಟ್ ಎಲ್ಲ ಸೆಟ್ ಆಗಿದೆ. ಇನ್ನು ಎಲೆಕ್ಟ್ರಿಕ್ ಒಂದು ಕೊಟ್ಟು ಇದೇನೋ ಎಲೆಕ್ಟ್ರಿಫೈಡ್ ಆಯಿತು ಅಂದರೆ ಎಂಟು ಎಲೆಕ್ಟ್ರಿಕ್ ಲೋಕೋ ನೋಡೋಕ್ಕೆ ಸಿಗುತ್ತೆ ಈ ರೂಟಲ್ಲಿ. ಆಮೇಲೆ ಮೆಮು ಎಕ್ಸ್ಪ್ರೆಸ್ ನೋಡ್ಬೋದು ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ, ಏನೋ ಎಲೆಕ್ಟ್ರಿಫೈಡ್ ಆಯಿತು ಅಂದರೆ. ಆಲ್ಮೋಸ್ಟ್ ಈಗ ನೋಡ್ಬೋದು ಎಲ್ಲ ಕಡೆ ಎಲೆಕ್ಟ್ರಿಫೈಡ್ ಆಯಿತು. ಈಗ ಚಿಕ್ಕಮಂಗ್ಳೂರು, ಯಶವಂತಪುರ, ಚಿಕ್ಕಮಂಗ್ಳೂರು ಕಡೆ ಮೇನ್ ಲೈನ್ ಇತ್ತಲ್ಲ, ಅದು ಡೀಸೆಲ್ ಲೋಕೋ ಕಿಂಗಾಗಿ ನಡೀತಾ ಇತ್ತು. ಇವಾಗ
ಒಟ್ಟಿನಲ್ಲಿ ನಾವು ರೀಚ್ ಆಗಿದ್ದೀವಿ ಈಗ ಮೈಸೂರು ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು MYS. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 12:30 ಆದರೆ ಬಂದಿದ್ರಿ ಇಲ್ಲಿ 12:25 ಅಂದರೆ 5 ನಿಮಿಷ ಡಿಲೇ, 5 ನಿಮಿಷ ಬಿಫೋರ್ ಬಂದಿದ್ದೀವಿ. ಇದರಲ್ಲೇ ಗೊತ್ತಾದ ಟ್ರೈನ್ ಎಷ್ಟು ಕ್ಯಾನ್ಸಲ್ ಆಗಿದೆ ಅಂತ. ವಾಪಸ್ ಇದೇ ಟ್ರೈನ್ ಈಗ ಬಸವ ಎಕ್ಸ್ಪ್ರೆಸ್ ಆಗಿ ಬಾಗಲಕೋಟೆಗೆ ಹೋಗುತ್ತೆ. ನೀವೇನಾದ್ರು ಈ ಟ್ರೈನ್ ಬಾಗಲಕೋಟೆ ಕಲಬುರಗಿ ಮಂತ್ರಾಲಯಕ್ಕೆ ಹೋಗ್ತೀರಾ ಅಂದರೆ ನಂಜನಗೂಡು ಇಲ್ಲ ಚಾಮರಾಜನಗರದಿಂದ ಈ ಟ್ರೈನ್ ಚೂಸ್ ಮಾಡ್ಬೋದು. ಆದರೆ ಇಲ್ಲಿಂದ ನೀವು ಇನ್ನೊಂದು ಟಿಕೆಟ್ ತೊಗೋಬೇಕಾಗುತ್ತೆ. ಇಲ್ಲ ನಿಮ್ಮ ಹತ್ರ UTS ಆ್ಯಪ್ ಇದ್ದರೆ UTS ಆ್ಯಪಲ್ಲೂ ನೀವು ಟಿಕೆಟ್ ಬುಕ್ ಮಾಡ್ಕೊಬೋದು. ಮತ್ತು ಹೆಂಗನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನಿ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.